ಹೊಸ ವರ್ಷದ ಸಂಭ್ರಮ ಸಡಗರದಲ್ಲಿದ್ದೀರಿ ನೀವೆಲ್ಲರೂ ಸಹ. ಈ ಇಡೀ ವರ್ಷ ನನ್ನ ಪಾಲಿಗೆ ಹೇಗಿರುತ್ತೆ ಅದನ್ನ ತಿಳ್ಕೊಳ್ಳುವಂತಹ ಕುತೂಹಲ ಎಲ್ರಿಗೂ ಸಹ ಇರುತ್ತೆ. ಕಳೆದ ವರ್ಷದ ಸಹ ತರ ಒಂದಷ್ಟು ಕಷ್ಟಗಳು ಸುಖ ಎರಡೂ ಮಿಶ್ರಣ ಇರುತ್ತೆ. ಆದರೆ ಈ ವರ್ಷ ಸುಖ ಮುಂದುವರಿಯುತ್ತಾ, ಕಷ್ಟಗಳಲ್ಲೇ ನಿಂತು ಹೋಗುತ್ತಾ ಇಂಥ ಹಲವು ಪ್ರಶ್ನೆಗಳು ಎಲ್ಲರಲ್ಲೂ ಇರುತ್ತೆ. ಆ ಪ್ರಶ್ನೆಗೆ ಉತ್ತರ ತಿಳಿಸ್ಕೊಡುವಂತಹ ಕಾರ್ಯಕ್ರಮ ಇದು. ಒಬ್ರು ಕಾಲರ್ ಇದ್ದಾರೆ ಈಗ ಈ ವಿಶೇಷ ಕಾರ್ಯಕ್ರಮದಲ್ಲಿ, ಯಾದಗಿರಿಯಿಂದ ಶಂಕರಮ್ಮ ಅನ್ನೋರು. ನಮಸ್ತೆ ಅಮ್ಮ. ನಮಸ್ಕಾರ ರೀ ಮೇಡಮ್. ನಮಸ್ತೆ, ಹೊಸ ವರ್ಷದ ಶುಭಾಶಯಗಳು ನಿಮ್ಗೆ. ಮೇಡಮ್ ಅವ್ರೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಗಿತ್ರಿ. ಓಕೆ, ಮಗಳ ನಕ್ಷತ್ರ ಗೊತ್ತಾ? ನಕ್ಷತ್ರ ಮೇಡಮ್ ಅವರು ಭಾಗ್ಯಶ್ರೀ ಅಂತ ಆದ್ರಿ. ಭಾಗ್ಯಶ್ರೀ ಅಂತ ಹೆಸರು. ಡೇಟ್ ಆಫ್ ಬರ್ತ್ ಯಾವ ರಾಶಿ? ಡೇಟ್ ಆಫ್ ಅಂತ ಯಾವ ರಾಶಿ? ಧನುಷ ರಾಶಿ ರೀ ಮೇಡಮ್. ಧನುರ್ ರಾಶಿ. ಏನು ಪ್ರಶ್ನೆ? ಹುಡ್ಗಿಗೆ ಏನ್ ಚಲೋದ ಆಗ್ತದಲ್ಲ ಅಂತ ಹಿಂಗಿ 24ರದಾಗ ಅಷ್ಟೇನು ಇದ್ದಿದ್ದಿಲ್ರಿ, ಇವಾಗ ಚಲೋ ಆಗ್ತದ ಅಂತ ಕೇಳ್ಬೇಕಾಗಿತ್ತು. ಮದುವೆ ಮಾಡ್ಬೇಕಂತ? ಹ್ಞೂನ್ರಿ. ಧನುರ್ ರಾಶಿಯವರಿಗೆ ಈ ವರ್ಷ ವಿವಾಹ ಯೋಗಗಳು ಚೆನ್ನಾಗಿ ಇದೆ. ನೀವು ಪ್ರಯತ್ನ ಮಾಡಿ, ಸೆಪ್ಟೆಂಬರ್ ಒಳಗಡೆ ಆಗತ್ತೆ, ಆಯ್ತಾ? ನಿಮ್ಮ ಕುಲದೇವಿಗೆ ಏನಾದರೂ ಒಂದು ಹರಕೆ ಮಾಡ್ಕೊಳ್ಳಿ. ಅಲಂಕಾರ ಸೇವೆಯೋ ಅಥವಾ ಅನ್ನದಾನ ಸೇವೆಯೋ ಏನಾದರೂ ಒಂದು ಹರಕೆ ಮಾಡ್ಕೊಳ್ಬೇಕು ನಿಮ್ಮ ಕುಲದೇವಿಗೆ, ಆಯ್ತಾ? ಅವಶ್ಯ ಆಗತ್ತೆ. ಧನ್ಯವಾದಗಳು ಶಂಕರಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ತಿಪ್ಟೂರಿನಿಂದ ಲಕ್ಷ್ಮೀ ದೇವಿ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಹೊಸ ವರ್ಷದ ಶುಭಾಶಯಗಳು. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಾಯ್ತು. ಓಕೆ, ನಿಮ್ಮ ರಾಶಿ ನಕ್ಷತ್ರ ಗೊತ್ತಿದೆಯಾ? ರಾಶಿ ಮೇಷ ರಾಶಿ, ಅಶ್ವಿನಿ ನಕ್ಷತ್ರ. ಓಕೆ, ನಿಮ್ ಪ್ರಶ್ನೆ ಏನು ಕೇಳಿ. ಕಶ್ಯಪ್ ಅವರು ಇದ್ದಾರೆ, ಮಾತಾಡಿ. ಹೇಳಿ, ಏನು ಪ್ರಶ್ನೆ? ಗುರುಜಿ, ಹೊಸ ವರ್ಷದ ಶುಭಾಶಯಗಳು ಗುರುಜಿ. ಶುಭಾಶಯಗಳು, ಒಳ್ಳೇದಾಗ್ಲಿ. ಏನಂದ್ರೆ ಈಗ 2024ರಲ್ಲಿ ನಮ್ಗೆ ಅಷ್ಟೇನು ಯಾವ್ದ್ರಲ್ಲೂ ಇಂಪ್ರೂವ್ಮೆಂಟ್ ಇರ್ಲಿಲ್ಲ. ಬಟ್ 2020ಕ್ಕೆ ಏನಾರ ನಮ್ಮ ಆರೋಗ್ಯನೇ ಆಗಲಿ, ಇಲ್ಲ ಈಗ ನಾವು ಸೀರೆ ಬಿಸ್ನೆಸ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಅಲ್ಲಿ ಏನಾರ ಬೆಳವಣಿಗೆ ಇದೆಯಾ ಅಂತ ಗುರುಜಿ. ನಾನು ಈಗಿನ್ನೂ ಹೇಳ್ತಾ ಇದ್ದೆ, 24ನೇ ಇಸ್ವಿಗಿಂತ 25ನೇ ಇಸ್ವಿ ಹೆಚ್ಚು ವಿಶ್ವಾಸಪೂರ್ಣವಾಗಿದೆ. ಸ್ವಲ್ಪ ಪರಿಶ್ರಮ ಜಾಸ್ತಿ ಇತ್ತು, ಫಲ ಕಡಿಮೆ 2024. ಈ ವರ್ಷ ಹಾಗಾಗಲ್ಲ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಬಂದೇ ಬರ್ತದೆ. ಸುಬ್ರಹ್ಮಣ್ಯ ದೇವರ ಒಂದು ದರ್ಶನ ಮತ್ತು ನಮಸ್ಕಾರ ಸೇವೆಯನ್ನು ಆಗಾಗ ಮಾಡ್ತಾ ಇರಿ, ಆಯಿತಾ? ಮೇಷರಾಶಿಯವರು, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಾಗಲಕೋಟೆಯಿಂದ ಗೀತಾ ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಂದೇ ಕೇಳಬೇಕಾಗಿತ್ತು ಮೇಡಮ್. ಓಕೆ, ರಾಶಿ ನಕ್ಷತ್ರ ಗೊತ್ತಾ? ಇಲ್ಲ ಮೇಡಮ್, ಡೇಟ್ ಆಫ್ ಬರ್ತ್ ಅಷ್ಟೇ ಗೊತ್ತು. ಹೇಳಿ. 10/11/1986. 10/11/86. ಟೈಮು ಏನು ಪ್ರಶ್ನೆ ಗೀತಾ? ಪ್ರಶ್ನೆ, ನಾ ಸ್ವಲ್ಪ ಪ್ರೈವೇಟ್ ಜಾಬ್ ಮಾಡ್ತೇನ್ರಿ. ನಂದು ಮುಂದಿನ ಹೆಂಗೈತಿ, ನನ್ನ ಮಕ್ಕಳ ಬಗ್ಗೆ ಎಲ್ಲ ಹೆಂಗೈತಿ, ನನ್ನ ಜೀವನ ಮುಂದೆ ಹೇಗೈತಿ ಅಂತ ತಿಳ್ಕೊಬೇಕಷ್ಟೇ. ನಿಮ್ಮದು ಡೇಟ್ ಆಫ್ ಬರ್ತ್ ಸರಿ ಇದೆಯಾ? ಹಾ, ಸರಿ ಇದೆ ರೀ. 10/11/1986 ಸರಿ ಇದೆ. ಟೈಮು ಗೊತ್ತಾ? ಟೈಮು ಸಾಯಂಕಾಲ 4 ಇರ್ಬಹುದ್ರಿ, ಎಕ್ಸಾಕ್ಟ್ ಗೊತ್ತಿಲ್ಲ ರೀ. ಹಾಗಂತ ಹೇಳಿ ಮೊದಲು ಒಂದು ಜಾತಕ ಕಾಪಿ ಮಾಡಿಸ್ಕೊಂಡು ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ. ಮೊದಲು ನಿಮ್ಮ ಜಾತಕದ ಕಾಪಿ ನಿಮ್ಮ ಕೈಲಿ ಇಟ್ಕೊಳ್ಬೇಕು. ಏನಾದ್ರು ಕಷ್ಟ ಸುಖ ಬೇಕು ಅಂತಂತಂದರೆ ಮೊದಲು ಜಾತಕದ ಕಾಪಿ ಗೊತ್ತಿದ್ದರೆ, ಯಾರ್ಯಾರಿಗೆ ಗೊತ್ತಿರುತ್ತೋ ಅವರೆಲ್ಲರೂ ಕೂಡ ಒಂದು ಜಾತಕದ ಕಾಪಿ ₹100 ಕೊಟ್ಟರೆ ಕರೆಕ್ಟಾಗಿರೋ ಜಾತಕದ ಕಾಪಿ ಮಾಡಿ ಕೊಡ್ತಾರೆ. ಅದನ್ನು ಮಾಡಿಸಿಟ್ಕೊಳ್ಳಿ. ಇನ್ನು ವ್ಯಾಪಾರ ವ್ಯವಹಾರ ಅಂತಂತ ಹೇಳಿದ್ರಿ, ಗೀತಾ ನಾಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಜನ್ಮಶನಿ ಪರಿಹಾರ ಆಗ್ತದೆ. ಒಳ್ಳೆಯ ವರ್ಷ ಅಂತ ನಾನು ಆಗಲೇ ಹೇಳಿದ್ದೀನಿ. ವ್ಯಾವಹಾರಿಕ ವರ್ಷವೂ ಹೌದು. ಖಂಡಿತ ವ್ಯಾವಹಾರಿಕವಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಬೆಲೆ ಬಂದೇ ಬರ್ತದೆ ಈ ವರ್ಷ. ಎಸ್, ಧನ್ಯವಾದಗಳು. ಇನ್ನು ಗುಂಡ್ಲುಪೇಟೆಯಿಂದ ರಾಜಶೇಖರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಜಶೇಖರ್ ಅವರೇ. ರಾಜಶೇಖರ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್. ನಿಮ್ ಬಗ್ಗೆ. ರಾಶಿ ನಕ್ಷತ್ರ ಗೊತ್ತಾ? ಸಿಂಹರಾಶಿ, ಉತ್ತರ ನಕ್ಷತ್ರ ಮೇಡಮ್. ಸಿಂಹ ರಾಶಿ. ಓಕೆ, ಏನ್ ಪ್ರಶ್ನೆ ನಿಮ್ದು? ನಮಸ್ಕಾರ ಮೇಡಮ್. ಏನ್ ಪ್ರಶ್ನೆ ಏನು? ಅದೇ ನಮ್ಮ ಬಗ್ಗೆ ಏನು ಈ ವರ್ಷ ಹೆಂಗೆ ಏನೋ ಕೇಳಬೇಕು. ಮಾತಾಡಿ. ಕಶ್ಯಪ್ ಅವರು ಇದ್ದಾರೆ. ಏನ್ ಕೆಲಸ ಮಾಡ್ತೀರಾ ರಾಜಶೇಖರ್? ನಾವು ವ್ಯವಸಾಯ ಸರ್. ವ್ಯವಸಾಯ.
ಗುಂಡ್ಲುಪೇಟೆ ಒಳ್ಳೆ ಊರು, ತುಂಬ ಪರಿಸರ ತುಂಬ ಚೆನ್ನಾಗಿದೆ. ಹೌದು ಕೃಷಿಕರ ಹೌದು ಗುರುಗ. ಈ ವರ್ಷ ಕೃಷಿಗೆ ಸಂಬಂಧಪಟ್ಟಂತೆ ಒಳ್ಳೆ ಫಲ ಇದೆ. ಯುಗಾದಿ ಫಲದಲ್ಲೂ ಈ ಸತಿ ಕೃಷಿಗೆ ಒಳ್ಳೆಯ ಮಳೆ, ಒಳ್ಳೆಯ ಬೆಲೆ ಮತ್ತು ಬೆಳೆ ಮತ್ತು ಒಳ್ಳೆಯ ಬೆಲೆ ಮೂರು ಫಲವನ್ನು ಒಳ್ಳೇದು ಹೇಳಿದ್ದಾರೆ. ರವಿಯ ವರ್ಷ ಬರ್ತಾ ಇದೆ, ಮುಂದಿನ ಯುಗಾದಿ ಒಳ್ಳೆಯದಾಗ್ತದೆ ಕೃಷಿಗೆ. ಧನ್ಯವಾದಗಳು. ಇನ್ನು ಮೈಸೂರಿನಿಂದ ಪುಟ್ಟಸ್ವಾಮಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪುಟ್ಟಸ್ವಾಮಿ ಅವರೇ. ನಮಸ್ಕಾರ ಮೇಡಮ್. ಎಸ್ ಸರ್, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಅವ್ರದ್ದು ರಾಶಿ ನಕ್ಷತ್ರ ಗೊತ್ತಾ? ಮೇಡಮ್ ರಾಶಿ ಗೊತ್ತಿಲ್ಲ, ಯಮುನಾ ಅಂತ ಹೆಸರು. ಯಮುನಾ. ಡೇಟ್ ಆಫ್ ಬರ್ತ್ ಎಷ್ಟು ವರ್ಷ ಮಗಳಿಗೆ? ಮೇಡಮ್ ಎಷ್ಟು ವರ್ಷದ ಮಗಳು? 20 ಮೇಡಮ್. ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಬೇಡ, ಪ್ರಶ್ನೆ ಹೇಳಿ ಪುಟ್ಟರಾಜು ಅವರೇ. ಪುಟ್ಟಸ್ವಾಮಿ ಅವರು ಮದ್ವೆ ಅವಳಿಗೆ 20 ಏಜ್ ಈಗ. ಮದ್ವೆಗೆ ಇದ್ ಮಾಡೋಣ ಅಂತ. ಒಬ್ಬಳೆ ಮಗಳ? ಸರ್. ಏನ್ ಮಾಡ್ತಾಳೆ ಮಗಳು? ಮಗಳು 2nd PUC ಓದಿದ್ದಾಳೆ. ಏನ್ ಮಾಡ್ತಾರೆ? 28 ವರ್ಷ ಆಯ್ತಲ್ಲ. ಮನೇಲಿ 20 ಇಯರ್ಸ್. 20? ಹೌದು. ಮತ್ತೆ ಓದ್ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡಿ. ಇಲ್ಲ ಸರ್, ನಮ್ಗೂ ಆಪರೇಷನ್ ಆಗಿದೆ, ನಮ್ ಮಿಸಸ್ ಇಲ್ಲ, ಹ್ಮ್ ನಮ್ಮ ತಾಯಿನೂ ಇಲ್ಲ, ಅದಕ್ಕೋಸ್ಕರ ಮದುವೆ ಮಾಡುವ ಅಂತ. ಗಂಡ್ ಮಕ್ಳಿದ ಇಲ್ವಾ? ಇಬ್ರು ಗಂಡ್ ಮಕ್ಳು ಇದಾರೆ ಸರ್. ಮತ್ತೆ ಅವ್ರು ನೋಡ್ಕೊಳ್ತಾರೆ. ಇವಳನ್ನ ಸ್ವಲ್ಪ ಕಷ್ಟಪಟ್ಟು ಓದಿಸಿ, ಡಿಗ್ರಿ ಕಂಪ್ಲೀಟ್ ಮಾಡಿಸಿ. ಇರ್ಲಿ ಸರ್, ಈಗ ಮಾಡೋಣ ಅಂತ. ಧನುರ್ ರಾಶಿ ಬರ್ತದೆ ಅವಳದು. ಸ್ವಲ್ಪ ಓದಿಸಿ, ಓದಿ ಕಂಪ್ಲೀಟ್ ಮಾಡಿ ಅವಳನ್ನು ಒಂದು ಸ್ವಾವಲಂಬಿ ಮಾಡುವತ್ತ ಯೋಚನೆ ಮಾಡಿ, ಆಯ್ತಾ? ಇನ್ನೂ 2 ಮಕ್ಳು ಇದಾರಲ್ಲ, ಅವ್ರು ನೋಡ್ಕೊಳ್ತಾರೆ, ಅದು ಅವ್ರದ್ದು ಸಹಾಯ ಇರ್ತದೆ. ಭಾಳ ಬೇಗ ಮದುವೆ ಮಾಡಿದರೆ ಆಮೇಲೆ ಕಷ್ಟ, ಅದನ್ನು ಸಂಭಾಳಿಸೋದಕ್ಕೆ ನಿಮಗೆ ಕಷ್ಟ ಆಗ್ತದೆ. ಆಮೇಲೆ ಮೊದಲು ಅವರು ಸಮರ್ಥರನ್ನಾಗಿ ಮಾಡಿ ಹೆಣ್ಮಕ್ಳನ್ನ, ಒಳ್ಳೇದಾಗ್ತದೆ. ಎಸ್, ಧನ್ಯವಾದಗಳು ಪುಟ್ಟಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ. ಅಲ್ವಾ? ಅಲ್ಲ, ಅದು ನಿಜ, ಅದು ನಿಜ. 20 ವರ್ಷಕ್ಕೆ ಮದುವೆ ಮಾಡಿ ಎಂತ ಮಾಡೋದು? ಅದು ಅನ್ಕೋತಾರೆ, ಅಂದ್ರೆ ಬೇಗ ಮದುವೆ ಮಾಡಿದ್ರೆ ಒಂದು ಜವಾಬ್ದಾರಿ ಇರುತ್ತೆ ಅಂತ. ಬಟ್ ಎಷ್ಟೋ ಜನಕ್ಕೆ ಇವತ್ತು ಹೆಣ್ಮಕ್ಳು ಓದಬೇಕು, ಅವ್ರ ಕಾಲ್ ಮೇಲೆ ಅವ್ರು ನಿಲ್ಲಬೇಕು, ಜೀವನದಲ್ಲಿ ಬರೋ ಕಷ್ಟಗಳನ್ನ ಅವ್ರು ಎದುರಿಸ್ಬೇಕು, ಅಷ್ಟು ಅವರು ಯಾವತ್ತೂ ಅಷ್ಟೇ. ಎಜುಕೇಶನ್ ಮುಗಿಸ್ತಾನೇನೆ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವ್ರಿಗೆ ಕೆಲಸ ಸಂಪಾದನೆ ಮಾಡೋದಕ್ಕೆ ಹಚ್ಚಿ, ಅವರದ್ದು ಸ್ವತಂತ್ರ ಬುದ್ಧಿಯನ್ನು, ಅವರ ಜವಾಬ್ದಾರಿಯನ್ನು ಅವರಲ್ಲಿ ತುಂಬಿ ಆಮೇಲೆ ನಾವು ಅವರು ಮದುವೆಯೋ ಇನ್ನೇನೋ ಮಾಡಬೇಕು. ಅದೇ ಸರಿಯಾಗಿರ್ತಕ್ಕಂಥ. ಏನು ತಿಳ್ಕೊಂಡ್ರು ಏನೋ ಹೇಳು ಅಂತ ಹೇಳಿಬಿಟ್ಟೆ ನಾನು. ಎಸ್, ಈಗ ರಾಶಿ ಹತ್ತ ನೋಡೋದಾದ್ರೆ ಎಲ್ಲರೂ ಕಾಯ್ತಾ ಇದ್ದಾರೆ ಕಶ್ಯಪ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.